ನೇತ್ರ ಅತ್ತೆ ಏನವ ಏನು ಬೇಕಿತ್ತು? ಏನಿಲ್ಲ ಅತ್ತೆ, ಆಫೀಸ್ಗೆ ಹೋಗೋಣ ಇವತ್ತಿಂದ ಅಂದ್ಕೊಂಡೆ. ಅದಕ್ಕೆ ಏನಾದರೂ ತಿಂಡಿ ರೆಡಿ ಮಾಡೋಣ ಅಂತ ಬಂದೆ. ಹೌದಾ, ಹುಷಾರಾದಾ ಪೂರ್ತಿಯಾಗಿ? ಹೌದತ್ತೆ, ಇನ್ನೇನಿಲ್ವಲ್ಲ, ಚಿಕ್ಕದೊಂದು ಬ್ಯಾಂಡೇಜ್ ಹಾಕಿದ್ರು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಈಗ ಏನೂ ಇಲ್ಲ ತೊಂದರೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಅದಕ್ಕೆ ಹೋಗೋಣ ಅಂತ. ಹೌದಾ, ಸರಿ ಸರಿ ಹೋಗು ಹಂಗಾರೆ. ರೆಡಿಯಾಗಿ ಹೋಗು. ಅವನು ಆಫೀಸ್ಗೆ ಹೋಗೋ ದಿನ ಆಗಿಲ್ಲ, ಅವನು ರೆಡಿಯಾಗೋನು. ಏನಾದ್ರು ತಿಂಡಿ ಮಾಡ್ತೀನಿ ನಾನು. ಇಲ್ಲ ಅತ್ತೆ ಪರವಾಗಿಲ್ಲ, ನಾನು ಮಾಡ್ತೀನಿ. ಅಯ್ಯೋ ಬೇಡಕ್ಕಂತ ಹೋಗು, ಮಗ ಇನ್ನೂ ಎದ್ದಿಲ್ಲ, ನಾನು ಮಾಡ್ತೀನಿ, ಹೋಗು ರೆಡಿಯಾಗಿ ಹೋಗು. ಸರಿ ಅತ್ತೆ ಆಯಿತು. ರೆಡಿ ಆದ್ರಾ? ಇಲ್ಲಿ ಬಾಕ್ಸ್ ಬಂದ್ಬಿಡ್ತೀನಿ. ಏನು ನೇತ್ರ, ಹೇಳಿದ ಮಾತೇ ಕೇಳಲ್ವಲ್ಲ ನೀನು? ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡು ಅಂದರೆ ಯಾಕೆ ಹಿಂಗೆ ಆಡ್ತಿದ್ಯಾ? ಏನಾಯ್ತು ಈಗ? ನಂಗೆ ಇಲ್ಲಿ ಮನೇಲಿ ಇರೋಕ್ಕಾಗ್ತಿಲ್ಲ ಅಂತ ಹೇಳ್ತಿಲ್ವಾ? ಆರಾಮಾಗಿದ್ದೀನಿ, ಸುಮ್ಮನಿರಿ. ಸರಿ ಅಮ್ಮ, ಆಯಿತು. ತಗೋ ಧ್ರುವೇ, ಅದರಲ್ಲೇ ಹಾಕಿದ್ದೀನಿ, ತಿನ್ಕೊಳ್ಳಿ. ಹಾಂ ಸರಿ ಅತ್ತೆ ಆಯಿತು, ಬರ್ತೀವಿ ನಾವು. ಸರಿ ಸರಿ ಹುಷಾರ್. ನೇತ್ರ ಬಂದ ಆಫೀಸ್ಗೆ? ಹುಷಾರಾ? ಏನಪ್ಪ ರಾಕೇಶಪ್ಪ ಅವ್ರದ್ದು ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ನೇತ್ರ ಇಲ್ಲದೆ ಒಳ್ಳೆ ಪೇಷಂಟ್ ಥರ ಆಗಿಬಿಟ್ಟಿದೆ. ಹೌದು ನವ್ಯ, ಎಲ್ಲ ನಿಮ್ಮ ದಯೆ. ಹೌದೌದು. ಹೇಗಿದೆಯಾ ನವ್ಯ, ಪರವಾಗಿಲ್ವಾ ಈಗ? ಆರಾಮಾ? ಹಾಂ ಭವ್ಯ ಅವರೇ, ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಚಿಕ್ಕದೊಂದು ಡ್ರೆಸ್ಸಿಂಗ್ ಇತ್ತು, ಅದನ್ನು ತೆಗೆಸಿದ್ದೆ ನೆನ್ನೆ ಹೋಗಿ. ಏನು ತೊಂದರೆ ಇಲ್ಲ, ಈಗ ಆರಾಮಾಗಿದ್ದೀನಿ. ಹಾಂ, ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೋದು ತಾನೇ? ಯಾಕೋ ಕರ್ಕೊಂಡು ಬಂದೆ ರಾಕೇಶ್? ಸರಿಯಾಗಿ ಹೇಳಿದ್ರಿ ನವ್ಯ ಅವರೇ. ನೋಡಿ ಅಲ್ಲಿ ಅವಳು ಕೇಳಿ ಎಷ್ಟು ಹೇಳಿದೆ ಗೊತ್ತಾ, ಬೇಡ ಬೇಡ ಇರು ಅಂತ, ಇನ್ನೂ ಸ್ವಲ್ಪ ದಿನ ಇರು ಅಂತ. ಎಷ್ಟು ಹೇಳಿದ್ರು ಕೇಳದೆ ಬಂದಿದ್ದಾಳೆ. ನೀವು ನೋಡಿದ್ರೆ ನಾನು ಕೇಳ್ತಿದ್ದೀರಾ? ಹೌದಾ, ಯಾಕೆ ನೇತ್ರ ಇನ್ನೂ ಸ್ವಲ್ಪ ದಿನ ಇರುತ್ತಾನೆ? ಇಲ್ಲ ನವ್ಯ, ಮನೇಲಿ ಇದು ನನಗೂ ಸಖತ್ ಬೇಜಾರಾಗೋಗಿತ್ತು. ಬೋರಿಂಗ್ ಅಂದರೆ ಬೋರಿಂಗು. ಅದಕ್ಕೆ ಸುಮ್ಮನೆ ಬಂದೆ, ಮನೇಲಿ ಕುತ್ಕೊಂಡು ಏನು ಮಾಡೋದು ಅಂತ. ಒಳ್ಳೆ ಕೆಲಸ ಮಾಡಿದೆ ನೇತ್ರ. ಸದ್ಯ ನೀನು ಊರಲ್ಲಿ ಇರೋದ್ರಿಂದ ಇವನು ಹೆಂಗೆ ಆಡ್ತಿದ್ದ ಗೊತ್ತಾ? ನಾನೆಲ್ಲಿ ದೇವದಾಸ ಆಗ್ಬಿಡ್ತಾನೋ ಅಂದ್ಕೊಂಬಿಟ್ಟೆ. ಸದ್ಯ ಬಂದಲ್ಲ, ಬಂದು ಅವ್ನು ಉಳಿಸಿದ್ಯಾ. ಏನ್ರಿ ಈ ಥರ ರೇಗಿಸ್ತಿದ್ದೀರಾ ಭವ್ಯ? ಇನ್ನೇನು ಮುಖನೂ ಒಳ್ಳೆ ಹಿಂಗೆ ಅದೇನು ಹರಳೆಣ್ಣೆ ಕುಡ್ದೋರು ಅಂತಾರಲ್ಲ, ಹಂಗೆ ಮಾಡಿಕೊಂಡು ಕೂತಿರ್ತಿದ್ದೆ ಅಲ್ವಾ ಇಲ್ಲಿ ಆಫೀಸಲ್ಲಿ. ಆಮೇಲೆ ಪತ್ತೇನೇ ಇಲ್ಲ ಒಂದು ವಾರದಿಂದ. ಹೋಗಲಿ ಬಿಡೆ, ಅವ್ನು ಬೇಜಾರು ಅವನಿಗೆ. ಸರಿ, ಈಗ ಆರಾಮಾಗಿದ್ದೀರಲ್ಲ ಇಬ್ಬರು, ಅದೇ ಖುಷಿ. ಹೌದು ನೇತಾ, ನೀನು ಎಲ್ಲಿ ಮತ್ತೆ ದುಡುಕಿ ಏನು ತಪ್ಪು ನಿರ್ಧಾರ ತೊಗೊಬಿಡ್ತೀವ ಅಂತ ಭಯ ಆಗ್ಬಿಟ್ಟಿತ್ತು ನಮಗೆಲ್ಲ. ಒಳ್ಳೆ ನಿರ್ಧಾರ ಮಾಡಿದ್ಯಾ, ಒಳ್ಳೇದಾಗಲಿ. ಇನ್ಮೇಲೆ ಆದರೂ ಆರಾಮಾಗಿರಿ ಇಬ್ಬರು. ಹೌದು ಭವ್ಯ ಅವರೇ, ಏನು ತೊಂದರೆ ಇಲ್ಲ, ಇನ್ಮೇಲೆ ಆರಾಮಾಗಿರ್ತೀವಿ. ನಮ್ಮ ಮಧ್ಯೆ ಯಾರು ಬರೋಕ್ಕೆ ನಾನು ಬಿಡೋದಿಲ್ಲ. ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ನಾನು. ವೆರಿ ಗುಡ್ ನೇತ್ರ, ಈ ಥರ ಧೈರ್ಯ ಇರಬೇಕು ನೀನು, ಅರ್ಥ ಆಯ್ತಾ? ಏನು ಲಂಚ್ ಬ್ಯಾಗ್ ತುಂಬ ಜೋರಾಗಿದೆ? ಹೌದು, ಅತ್ತನೇ ಮಾಡಿಕೊಟ್ರು. ಸರಿ ಸರಿ ಆಯಿತು, ಕೆಲಸ ಮಾಡಿ ಆರಾಮಾಗಿ, ಆಯಿತಾ? ರಾಕೇಶ್ ಸರ್, ಏನು ಸರ್ ಹೆಂಡತಿ ಹಿಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ? ಕೆಲಸ ಮಾಡಬೇಕು ಸರ್. ಆಲ್ರೆಡಿ ಒಂದು ವಾರದಿಂದ ನೀವು ಚಕ್ಕರ್ ಹಾಕಿದ್ದೀರಾ ಸರ್. ಯೋ ಭವ್ಯ ಮೇಡಮ್, ಗೊತ್ತು, ಮಾಡ್ತೀನಿ ಬಿಡಿ. ಏನೋ ಬಂದ್ರಲ್ಲ ಮಾತಾಡೋಣ ಅಂತ ಬಂದೆ. ಆಯಿತು ಬಿಡ್ರಪ್ಪ, ಯಾರು ಬೇಕು? ಒಳ್ಳೆ ಕತೆ ಕಣೆ. ಮತ್ತೆ ಏನು ಸಮಾಚಾರ ನೇತ್ರ, ಆರಾಮಾ? ಹೇಗೆ ಅನಿಸ್ತಿದೆ? ಅಲ್ಲ ಆಂಟಿ ಸುಮ್ಮನೆ ಬಿಟ್ರಾ? ಏನೂ ಹೇಳಿಲ್ವಾ ನೀನು ಬರ್ತೀನಿ ಅಂದರೆ? ನಮ್ಮ ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ಲ ನವ್ಯ, ದೊಡ್ಡ ಜಗಳನೇ ಆಗೋಯ್ತು ಕಣೆ. ಮತ್ತೆ ನಮ್ಮ ಅಮ್ಮಂದು ಅದೇ ಡೈಲಾಗು, ನಾನು ಸತ್ರು ನೀನು ನನ್ನ ಮುಖ ನೋಡೋಕ್ಕೆ ಬರಬಾರ್ದು, ನೀನು ಯಾವತ್ತೂ ನನ್ನ ಮನೆಗೆ ಹೊಸ್ತು ತುಣಿಬಾರ್ದು, ನನ್ನ ಮನೆ ಕದ ನಿನಗೆ ಯಾವಾಗಲೂ ತೆಗ್ದಿರಲ್ಲ, ಶಾಶ್ವತವಾಗಿ ಮುಚ್ಚಿದೆ, ಹಾಗೆ ಹಿಂಗೆ ಅಂತ ಬೆಳಗ್ಗೆನೆ ಬಾಯಿ ಬಂದಂಗೆ ಬೈದರು ಕಣೆ. ಏನು ಮಾಡಲಿ, ಬರಲೇಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ. ಸಾವಿತ್ರಿನೂ ಪ್ರೇಮನೂ ಪಾಪ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು, ಬಂದ್ಬಿಟ್ಟೆ. ಹೋಗಲಿ ಬಿಡೆ, ನೀನು ತುಂಬ ಅದೃಷ್ಟವಂತೆ ಕಣೆ. ಎಷ್ಟು ಅದೃಷ್ಟವಂತೆ ಅಂದರೆ ನೀನು ಹೇಳೋಕ್ಕಾಗಲ್ಲ. ಯಾಕೆ? ಇನ್ನೇನು ಅಷ್ಟು ಒಳ್ಳೆ ಅತ್ತಿಗೆದಿರನ್ನ ಪಡೆದಿದ್ಯಾ. ಅವರಿಬ್ಬರು ಎಷ್ಟು ಒಳ್ಳೆಯವರು. ಯಪ್ಪ, ಅವರಷ್ಟು ಒಳ್ಳೆಯವರು ಇಲ್ವೇ ಇಲ್ವೇನೋ ಪ್ರಪಂಚದಲ್ಲಿ ಅನ್ಸುತ್ತೆ. ಅಷ್ಟು ಕೇರಿಂಗು, ಅಷ್ಟು ಪ್ರೀತಿ ಮಾಡೋ ಸಾವಿತ್ರಿ. ಏನೇ ಬಂದರೂ, ಯಾರು ನನ್ನ ಫ್ಯಾಮಿಲಿಗೆ ಏನೇ ಆದರೂ ನಾನು ಅದನ್ನು ಎದುರಿಸ್ತೀನಿ ಅಂತ ನಿಂತ್ಕೊಳ್ಳೋ ಪ್ರೇಮ. ಅವರಿಬ್ಬರನ್ನ ನೋಡೋಕ್ಕೆ ಒಂದು ಸಂತೋಷ ಆಗುತ್ತೆ. ಹೌದು ಹೌದು ನವ್ಯ, ಅವ್ರ ಪ್ರೀತಿ, ಅವ್ರ ಕೇರಿಂಗು, ಅವ್ರು ಎಂಥವ್ರು ಅಂತ ನಾನು ಅವರಿಂದ ದೂರ ಆದಮೇಲೆ ನನಗೆ ಗೊತ್ತಾಗಿದ್ದು. ಅವ್ರ ಜೊತೆ ಇದ್ದಾಗ ಯಾವಾಗಲೂ ಅವ್ರಿಗೆ ತೊಂದರೆ ಕೊಡ್ತಿದ್ದೆ, ಅವ್ರಿಗೆ ಹಿಂಸೆ ಕೊಡ್ತಿದ್ದೆ. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಹಾಗೇನೆ ಕಣಮ್ಮ, ಹಾಗೇನೆ ಇದ್ದಾಗ ಅವ್ರ ಪ್ರೀತಿ ಗೊತ್ತಾಗಲ್ಲ, ಅವ್ರನ್ನ ಕಳ್ಕೊಂಡ್ಮೇಲೆ ಅವ್ರ ಪ್ರೀತಿ ಏನೋ ಅಂತ ಗೊತ್ತಾಗೋದು. ಅದ್ರ ಜೊತೆಗೆ ಇಂಥ ಒಳ್ಳೆ ಗಂಡನ ಪಡೆದಿದೆಯಲ್ಲ, ಅದೇ ಹೇಳು. ಹೌದು ಕಣೆ, ಹೌದು. ನೀನು, ಸಾವಿತ್ರಿ, ಪ್ರೇಮ ಅವರೆಲ್ಲ ಬುದ್ಧಿ ಹೇಳಲಿಲ್ಲ ನನಗೆ ಅಂದಿದ್ರೆ ನಿಜವಾಗ್ಲೂ ನಾನು ರಾಕೇಶ್ನ ಕಳ್ಕೊಂಡ್ಬಿಡ್ತಿದ್ದೆ. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಥ್ಯಾಂಕ್ಸ್ ಏನು ಬೇಡ, ಆರಾಮಾಗಿರಿ ನೀವಿಬ್ಬರು, ಅಷ್ಟೇ ಸಾಕು. ಸರಿ ಆಯಿತು, ಕೆಲಸ ಇದೆ ಮಾಡು, ಆಯಿತಾ? ಬಾಯ್. ಹಾಂ ನವ್ಯ, ಪ್ರೇಮಗೊಂದು ಫೋನ್ ಮಾಡೋಣ. ಹಲೋ 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 ನೇತ್ರ ಹೇಳು. ಹಾಂ ಪ್ರೇಮ, ಏನು ಮಾಡ್ತಾಯಿದ್ರಿ?
ಚೆನ್ನಾಗಿದ್ದೀರಾ ಎಲ್ಲರೂ? ಅಮ್ಮ ಹೇಗಿದ್ದಾರೆ? ಅಮ್ಮ ಪರವಾಗಿಲ್ವಾ? ಅವತ್ತು ನಾನು ಕೋಪ ಮಾಡ್ಕೊ ಬಂದಮೇಲೆ ಪಾಪ ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ. ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದಾರಾ? ಅತ್ತೆ ಬಗ್ಗೆ ನಿಂಗೆ ಗೊತ್ತಲ್ವ ನೇತ್ರ, ಸ್ವಲ್ಪ ದಿನ ಕೋಪ ಇರುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ. ಅತ್ತೆನ ಹುಷಾರಾಗಿ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನಾನು ಸಾವಿತ್ರಾಗ ಅತ್ತೆ ಜೊತೆನೇ ಇರ್ತೀವಿ. ಅವ್ರು ಊಟ ತಿಂಡಿ ಮಾಡಿಲ್ಲ ಅಂದರೆ ಹಿಂಸೆ ಮಾಡಿ ಮಾಡಿಸ್ತೀವಿ. ನೀನೇನು ತಲೆ ಕೆಡಿಸ್ಕೋಬೇಡ, ಅವ್ರು ಸರಿ ಹೋಗ್ತಾರೆ. ನನಗೂ ಅದೇ ನಂಬಿಕೆ ಪ್ರೇಮ. ನೀವೆಲ್ಲ ಅಮ್ಮನ ಚೆನ್ನಾಗಿ ನೋಡ್ಕೋತೀರಾ, ಅಮ್ಮನ ಕೋಪನೂ ಕಮ್ಮಿ ಆಗುತ್ತೆ. ಇವತ್ತೆಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನಾನು ಬಂದಿದ್ದೀನಿ. ಮತ್ತು ಬಿಡು, ನೀನು ಹೇಗಿದೆಯಾ? ಹುಷಾರ ಇವಾಗ? ಅಲ್ಲಿ ಹೇಗಿದೆ? ಎಲ್ಲ ಓಕೆನಾ? ಹೌದಾ? ಏನಂತೆ ಅವಳಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ಬೇಕಲ್ಲ, ಏನು ಮಾಡೋದು? ನನಗೊಂದು ಡೌಟ್ ಇದೆ. ಅವಳ ಅಮ್ಮನ ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಬಂದು ಏನಾದರೂ ಪ್ರಾಬ್ಲಮ್ ಮಾಡ್ಬೋದು ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ. ಯಾಕೆಂದರೆ ಇಲ್ಲಿ ಮಾಡೋದು ಎಲ್ಲ ಕೆಲಸನೂ ಮುಗ್ದಿದೆ ಅವಳಿಗೆ. ಅವಳು ಯಾವ ಪ್ರಯತ್ನನೂ ಫಲ ಸಿಕ್ಕಿಲ್ಲ. ಅದಕ್ಕೆ ಅದೊಂದು ಯೋಚನೆ ಮಾಡ್ತಿದ್ದೆ ನಾನು. ಒಂದು ಕೆಲಸ ಮಾಡ್ತೀನಿ ಪ್ರೇಮ, ನಿನ್ಗೆ ಅವಳ ಫೋನ್ ನಂಬರು ಮತ್ತು ಅವಳ ಫೋಟೋ ಕಳಿಸಿರ್ತೀನಿ. ಅವಳು ಏನಾದರೂ ಬಂದರೆ ಅಥವಾ ಆ ನಂಬರಿಂದ ಅವಳಿಗೆ ಯಾವುದಾದ್ರೂ ಫೋನ್ ಬಂದರೆ ನಮ್ಮ ಮನೆಗೆ ಹುಷಾರಾಗಿರಿ ಆಯಿತಾ? ಅವಳು ಹೇಳೋ ಮತ್ತೆಲ್ಲ ಕೇಳಬೇಡಿ, ಅಮ್ಮನ ಜೊತೆ ಮಾತಾಡೋಕ್ಕೆ ಬಿಡಲೇಬೇಡ. ಹೌದಾ? ಓ ಮೈ ಗಾಡ್, ಸರಿ ಸರಿ ಹಾಗಿದ್ರೆ ಕಳಿಸಿರು. ಅವಳು ಬರಲಿ, ಅವಳು ಬಂದು ನನ್ನ ಕೈಗೆ ಸಿಗಲಿ, ಅವಳಿಗೆ ಸರಿಯಾಗಿ ಮಾಡ್ತೀನಿ. ಅವಳಿಗೆ ನಿಮ್ಮ ಕೈ ಸಿಕ್ಕಿದ್ರೆ ಓಕೆ. ಅವಳೆಲ್ಲ ಅಮ್ಮನ ಮೀಟ್ ಮಾಡಿಬಿಡ್ತಾಳೋ ಇಲ್ಲ ಅಮ್ಮಂಗೆ ಕಾಲ್ ಮಾಡಿಬಿಡ್ತಾಳೋ. ಮೊದಲೇ ಅಮ್ಮಂಗೆ ನಾನು ರಾಕೇಶ್ ಜೊತೆ ಬಂದಿರೋದು ಇಷ್ಟ ಇಲ್ಲ. ಮತ್ತೆ ಅವಳು ರಾಕೇಶ್ ಬಗ್ಗೆ ಸರಿ ಇಲ್ಲ ಅದು ಇದು ಅಂತ ಏನಾದರೂ ಹೇಳ್ಕೊಟ್ಬಿಟ್ರೆ ಅಮ್ಮ ಸುಮ್ಮನೆ ಇರೋದಿಲ್ಲ, ಇಲ್ಲೇ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ನಿಮಗೆ ಗೊತ್ತಲ್ವಾ? ಅದಕ್ಕೆ ಅವಳ ಅಮ್ಮನ ಯಾವುದೇ ಕಾರಣಕ್ಕೂ ಮೀಟ್ ಮಾಡಬಾರ್ದು. ಹಾಗೆ ನೋಡ್ಕೊ. ನೀನೇನು ತಲೆ ಕೆಡಿಸ್ಕೊಬೇಡ ನೇತ್ರ. ಅವಳು ಇಲ್ಲಿಗೆ ಬರಲಿ, ಅವಳಿಗೆ ಹೆಂಗೆ ಮೀಟ್ ಮಾಡ್ತಾಳೋ ಅವಳಿಗೆ ಏನು ಮಾಡ್ತಾಳೋ ನಾನು ನೋಡ್ಕೋತೀನಿ. ನೀನು ಹುಷಾರಾಗಿರು, ನೀನು ರಾಕೇಶ್ ಚೆನ್ನಾಗಿರಿ ಅಷ್ಟೇ ನಾನು ಕೇಳೋದು ಆಯಿತಾ? ರಾಕೇಶ್ ಮೇಲೆ ಸುಮ್ಮನೆ ದೂರ ಬೇಡ, ಮತ್ತು ಅವನ ಮೇಲೆ ಕೋಪ ಮಾಡ್ಕೋಬೇಡ. ಎಲ್ಲನೂ ಸರಿ ಹೋಗುತ್ತೆ. ಮಗುನ ಚೆನ್ನಾಗಿ ನೋಡ್ಕೊ, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊ ಅಷ್ಟೇ ಆಯಿತಾ? ಆಯಿತು ಪ್ರೇಮ. ಸಾವಿತ್ರಿ ಏನು ಮಾಡ್ತಿದ್ದಾಳೆ? ಎಲ್ಲರೂ ಚೆನ್ನಾಗಿದ್ದೀರಾ ತಾನೇ? ಹಾಂ, ಎಲ್ಲರೂ ಚೆನ್ನಾಗಿದ್ದೀವಿ. ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಹುಷಾರು. ಓಕೆ? ಹಾಂ ಆಯಿತು ನೇತ್ರ, ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.